ನಮಸ್ತೆ, ಇದು ಮಂಡೇ ಮಿನಿ ವ್ಲಾಗು. ಅವತ್ತು ಚಿಕ್ಕು ಬೇಗನೆ ಮನೆಗೆ ಬಂದಿದ್ದ. ಸೊ ಅವನಿಂದಾನೇ ಡೇ ಸ್ಟಾರ್ಟ್ ಮಾಡಿಕೊಂಡೆ. ಅವತ್ತು ಅಂದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ಬ್ರಿಡ್ಜೆಲ್ಲ ಅಂದರೆ ಫುಲ್ ಕವರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ಕೂಲ್ಗೆಲ್ಲ ಇವರಿಗೆ ರಜೆ ಕೊಟ್ಟಿದ್ರು. ಹಾಗಾಗಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿಲ್ಲಾಗಿದ್ರು. ಮಧ್ಯಾಹ್ನಕ್ಕೆ ಅಡುಗೆನ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಅವರಂತರೂ ಹಾಗಲಕಾಯಿ ಪಲ್ಯ ಅಂತೂ ತಿನ್ನೋದೇ ಇಲ್ಲ. ಸೊ ಅವರಿಗೆ ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೆ, ನಮಗೆ ಹಾಗಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಸೊ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಸಂಜೆ ನಾನು ಹಾಗೆ ದೋಸೆ ಹಿಟ್ಟಿಗೆ ನೆನೆ ಹಾಕಬೇಕು ಅಂತ ಹಾಕ್ತಾಯಿದ್ದೆ. ಸೊ ಚಿಕ್ಕ ಮಗಳು ಬಂದು ತುಂಬ ತುಂಟತನ ಎಲ್ಲ ಮಾಡ್ತಾಯಿದ್ಲು. ಸೊ ಅವಳು ಅವ್ರಿಗೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳಿಗೆ ಇಷ್ಟ ಅಂಥೇಳಿ ಈಗ 2 ಡೇಸ್ ಅವರು ಮನೆಯಲ್ಲೇ ಇರೋದ್ರಿಂದ ಸೊ ತಿಂತಾರೆ ಅಂಥೇಳಿ ದೋಸೆ ಹಿಟ್ಟಿಗೆ ಪ್ರಿಪೇರ್ ಮಾಡಿ ನೈಟು ಹಾಗೆ ಇದು ಮಾಡಿಕೊಂಡೆ. ಸೊ ಆಮೇಲೆ ನೈಟ್ ಮಕ್ಕಳಿಗೆ ಸ್ವಲ್ಪ ಹಾಲಲ್ಲಿ ಚಿಟಿಕೆ ಅರಿಶಿನ ಹಾಕಿ ಅವ್ರಿಗೆ ಕುಡಲಿಕ್ಕೆ ಕೊಟ್ಟೆ. ಸೊ ಇದು ಹೊಸ ಅಭ್ಯಾಸ ಅಂತ ಹೇಳ್ಬೋದು. ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದರು, ಹಾಗೆ ಕುಡಿಯೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ, ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ನಾನು ಬಟ್ಟೆ ಕೂಡ ಐರನ್ ಮಾಡ್ಕೊಂಡೆ.